ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆಗಳಲ್ಲಿ ವಾಸಿಸುವ ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗದವರಿಗೆ ಸ್ವಯಂ ಉದ್ಯೋಗದ ಅವಕಾಶ ಕಲ್ಪಿಸುವ ಉದ್ದೇಶದಿಂದ ಜಾರಿಗೆ ತಂದಿರುವಂತಹ ಸಾರಥಿ ಯೋಜನೆಯಡಿ ಆಟೋ ಹಾಗೂ ಕಾರು ಖರೀದಿಗೆ 19.18 ಕೋಟಿ ಮತ್ತು ಇ ವೆಂಡಿಂಗ್ ವಾಹನಗಳ ಖರೀದಿಗೆ 42.84 ಕೋಟಿ ಸಹಾಯಧನವನ್ನ ನೀಡೋಕೆ ರಾಜ್ಯ ಸಂಪುಟ ಸಭೆ ಅನುಮೋದನೆಯನ್ನ ನೀಡಿದೆ. ಈ ಯೋಜನೆಯ ಮೂಲಕ ಫಲಾನುಭವಿಗಳಿಗೆ ಸ್ವಂತ ವಾಹನ ಹೊಂದುವ ಅವಕಾಶ ದೊರೆಯಲಿದ್ದು, ಬೀದಿ ಬದಿಯ ವ್ಯಾಪಾರಿಗಳಿಗೆ ವಿದ್ಯುತ್ ಚಾಲಿತ ಇ ವೆಂಡಿಂಗ್ ವಾಹನಗಳನ್ನು ಒದಗಿಸಲಾಗುತ್ತೆ. ಸಾಂಪ್ರದಾಯಿಕ ತಳ್ಳುಗಾಡಿಗಳ ಬದಲು ಪರಿಸರ ಸ್ನೇಹಿ ಹಾಗೂ ಆಧುನಿಕ ವಾಹನ ಬಳಕೆಗೆ ಉತ್ತೇಜನ ನೀಡುವುದು ಈಗ ಸರ್ಕಾರದ ಉದ್ದೇಶವಾಗಿದೆ. ಸಾರಥಿ ಯೋಜನೆ ಜಿಬಿಎ ವ್ಯಾಪ್ತಿಯ 5 ನಗರ ಪಾಲಿಕೆ ವ್ಯಾಪ್ತಿಯ ನಿವಾಸಿಗಳಿಗೆ ಅನ್ವಯವಾಗಲಿದೆ. ಅರ್ಜಿದಾರರು ಕರ್ನಾಟಕ ಹಾಗೂ ವಿಶೇಷವಾಗಿ ಜಿಬಿಎ ವ್ಯಾಪ್ತಿಯ ಕಾಯಂ ನಿವಾಸಿಯಾಗಿರಬೇಕು. ಜೊತೆಗೆ ಚಾಲನಾ ಪರವಾನಗಿಯನ್ನ ಹೊಂದಿದ್ದು ಆರ್ಥಿಕವಾಗಿ ಹಿಂದುಳಿದ ವರ್ಗಕ್ಕೆ ಸೇರಿದ್ರೆ ಸಾರಥಿ ಯೋಜನೆಯಡಿ ಸಹಾಯಧನ ಸಿಗಲಿದೆ. ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ಯಲಹಂಕದ ಕೆಪಿಸಿಎಲ್ ವಿದ್ಯುತ್ ಘಟಕಕ್ಕೆ ತೃತೀಯ ಸಂಸ್ಕರಿಸಿದಂತಹ ನೀರು ಪೂರೈಸುವ ಸಲುವಾಗಿ ಜಕ್ಕೂರಿನ ಘಟಕದ 5 ವರ್ಷಗಳ ಕಾರ್ಯಾಚರಣೆ ಮತ್ತು ನಿರ್ವಹಣೆಗೆ 39.10 ಕೋಟಿ ವೆಚ್ಚ ಸಂಪುಟ ಸಭೆ ಒಪ್ಪಿಗೆ ನೀಡಿದೆ. ಮಲ್ಲೇಶ್ವರಂನಲ್ಲಿರುವಂತಹ ಶ್ರೀ ಕಾಡುಮಲ್ಲೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ಸುಮಾರು 6,000 ಚದರ ಅಡಿ ಜಾಗ ಹಾಗೂ ಕಟ್ಟಡವನ್ನ ಶ್ರೀ ಸಾಯಿ ಮಂಡಳಿ ಸಂಸ್ಥೆಗೆ ಗುತ್ತಿಗೆ ನೀಡೋಕೆ ಸಹ ಸಂಪುಟ ಸಭೆ ಹಸಿರು ನಿಶಾನೆಯನ್ನ ತೋರಿದೆ. ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ 2026 ಫೆಬ್ರವರಿ 6, 7, 8ರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಆಯೋಜಿಸುತ್ತಿದೆ. ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.